ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಕಲಿಕಾ ಸಿದ್ಧಾಂತಗಳು ಅಥವಾ ಪದ್ಧತಿಗಳು ಯಾವ್ಯಾವು, ಅವುಗಳನ್ನು ಪ್ರತಿಪಾದಿಸಿದಂಥ ಪ್ರತಿಪಾದಕರು ಯಾರ್ಯಾರು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ. ಮೊದಲನೆಯದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇ ಕಲಿಕಾ ಸಿದ್ಧಾಂತವನ್ನು ಪ್ರಯತ್ನ ಪ್ರಮಾದ ಕಲಿಕೆ. ಈ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ಪ್ರತಿಪಾದಿಸಿದವರು ಇ.ಎಲ್. ಥಾರ್ನ್ ಡೈಕ್ ಅಂತೇಳ್ಬಿಟ್ಟು, ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಅಂತ. ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಇ.ಎಲ್. ಥಾರ್ನ್ ಡೈಕ್ ಅನ್ನುವಂಥ ಮನೋವಿಜ್ಞಾನಿ ಈ ಒಂದು ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ ಅಂತ ನಾವು ತಿಳ್ಕೊಬೋದು. ಪ್ರಯತ್ನ ಪ್ರಮಾದ ಕಲಿಕೆ, ಈ ಕಲಿಕೆ ವರ್ತನವಾದವನ್ನು ಬೆಂಬಲಿಸುತ್ತೆ. ಅಂದರೆ ಕಲಿಕಾರರು ಪ್ರಯತ್ನಗಳನ್ನು ಹೆಚ್ಚಿಸಿದಂತೆ ಪ್ರಮಾದ ಹೆಚ್ಚಾಗುತ್ತೆ ಮತ್ತು ಕಲಿಕೆಯಾದಾಗ ಪ್ರಮಾದ ಏನಾಗುತ್ತೆ, ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಪ್ರಯತ್ನ ಪ್ರಮಾದ ಕಲಿಕೆ ಹೇಳುತ್ತೆ. ಇದನ್ನು ಪ್ರತಿಪಾದನೆ ಮಾಡಿದವರು ಇ.ಎಲ್. ಥಾರ್ನ್ ಡೈಕ್. ಇನ್ನು ಅನುಬಂಧಿತ ಕಲಿಕೆ, ಇದನ್ನು ಪ್ರತಿಪಾದನೆ ಮಾಡಿದವನು ಈವನ್ ಪಾವಲೋವ್ ಏನಿದ್ದಾರೆ. ಈ ಈವನ್ ಪಾವಲೋವ್ ಅವರು ಅನುಬಂಧಿತ ಕಲಿಕೆಯನ್ನು ಅನುಬಂಧಿತ ಸಿದ್ಧಾಂತವನ್ನು ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ ಈವನ್ ಪಾವಲೋವ. ಈ ಒಂದು ಅನುಬಂಧಿತ ಕಲಿಕೆ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಅನ್ನುವಂಥದ್ದು ಏನಿದೆ, ಇದನ್ನು ವರ್ತನವಾದವನ್ನು ಆಧರಿಸಿರ್ತದೆ. ಅಗತ್ಯ ಅಪೇಕ್ಷೆಗಳಿಗೆ ತಕ್ಕಂತೆ ವರ್ತನೆಯನ್ನು ರೂಪಿಸಿಕೊಳ್ಳಬಹುದು ಅಂತೇಳಿ ಅನುಬಂಧಿತ ಕಲಿಕೆ ಹೇಳ್ತದೆ. ಇದನ್ನು ಪ್ರತಿಪಾದನೆ ಮಾಡಿದವರು ಈವನ್ ಪಾವಲೋವ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನಾವು ನೋಡೋಣ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ. ಈ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು ಬಿ ಎಫ್ ಸ್ಕಿನ್ನರ್ ಏನಿದ್ದಾರೆ. ಈ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಅದನ್ನು ನಾವು ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್ ಅಂತ ಹೇಳ್ಬೋದು. ಇದು ವರ್ತನವಾದವನ್ನು ಆಧರಿಸಿದೆ. ಪರಿಣಾಮ ನಿಯಮ ಆಧರಿಸಿ ವರ್ತನೆಯನ್ನು ರೂಪುಗೊಳಿಸುತ್ತದೆ. ಪುನರ್ಬಲನ ಕಲಿಕಾ ಸಿದ್ಧಾಂತಲು ಅಂತ ಕೂಡ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಗೆ ಹೇಳ್ತಾರೆ. ಈ ಒಂದು ಕ್ರಿಯಾಜನ್ಯ ಅನುಬಂಧಿತ ಕಲಿಕೆಯನ್ನು ಪ್ರತಿಪಾದಿಸಿದವರು ಬಿ ಎಫ್ ಸ್ಕಿನ್ನರ್ ಅಂತೇಳಿ. ಇನ್ನು ಸಾಮಾಜಿಕ ಕಲಿಕೆ, ಈ ಸಾಮಾಜಿಕ ಕಲಿಕೆಯನ್ನು ಪ್ರತಿಪಾದಿಸಿದವರು ಆಲ್ಬರ್ಟ್ ಬಂಡೂರ ಏನಿದ್ದಾರೆ. ಈ ಒಂದು ಸಾಮಾಜಿಕ ಕಲಿಕೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಇದು ಸಾಮಾಜಿಕ ಪರಸ್ಪರಾನುವರ್ತನೆಯಿಂದ ಮಾನವನಲ್ಲಿ ಕಲಿಕೆಯಾಗುತ್ತದೆ. ಪರಸ್ಪರಾನುವರ್ತನೆಯಿಂದ ಏನಾಗುತ್ತೆ, ಕಲಿಕೆ ಆಗುತ್ತೆ ಅಂತೇಳಿ ಪ್ರತಿಪಾದಿಸ್ತದೆ ಈ ಒಂದು ಸಿದ್ಧಾಂತ. ಇನ್ನು ನೆಕ್ಸ್ಟ್ ನಾವು ನೋಡೋಣ ಸಂಶೋಧನಾ ಕಲಿಕೆ. ಈ ಸಂಶೋಧನಾ ಕಲಿಕೆಯನ್ನು ಜೆರೋಮ್ ಎಸ್ ಬ್ರೂನರ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಇಲ್ಲಿ ಇದು ರಚನಾವಾದವನ್ನು ಆಧರಿಸಿದೆ. ಈ ಕಲಿಕಾರರು ಏನಿರ್ತಾರೆ, ಕಲಿಕಾರ್ಥಿ ಏನಿರ್ತಾನೆ, ಅವನು ಸ್ವಆಸಕ್ತಿಯ ಮೂಲಕ ತನ್ನ ಸೆಲ್ಫ್ ಇಂಟ್ರೆಸ್ಟ್ ಮೂಲಕ ಏನು ಮಾಡ್ತಾನೆ, ಸಂಶೋಧನಾತ್ಮಕವಾಗಿ ಕಲಿಯಲು ಪ್ರಯತ್ನವನ್ನು ಪಡ್ತಾನೆ. ಅದು ಸಂಶೋಧನಾತ್ಮಕವಾಗಿ ಕಲಿಯೋದಕ್ಕೆ ಅವನು ಪ್ರೇರೇಪಿಸುತ್ತೆ ಈ ಒಂದು ಸಂಶೋಧನಾ ಕಲಿಕೆ. ಇನ್ನು ಅರ್ಥಪೂರ್ಣ ಶಾಬ್ದಿಕ ಕಲಿಕೆ. ಈ ಅರ್ಥಪೂರ್ಣ ಶಾಬ್ದಿಕ ಕಲಿಕೆಯನ್ನು ಪ್ರತಿಪಾದಿಸಿದವರು ಡೇವಿಡ್ ಪಿ ಅಸುಬೆಲ್ ಏನೇನಿದ್ದಾರೆ. ಇವರು ಅರ್ಥಪೂರ್ಣ ಶಾಬ್ದಿಕ ಕಲಿಕೆಯನ್ನು ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ಅಡ್ವಾನ್ಸ್ ಆರ್ಗನೈಸರ್ ಎಂಬ ಮಾಡೆಲ್ನ ಮೂಲಕ ಬೋಧನೆಯಾಗಲಿ ಎಂದು ಪ್ರತಿಪಾದಿಸ್ತಾರೆ. ಅಂದರೆ ಕಲಿಕಾಕಾರರಿಗೆ ಕಲಿಯಬೇಕಾದ ವಿಷಯದ ಪೂರ್ವ
ನೀಲನಕ್ಷೆಯನ್ನು ನೀಡಬೇಕು ಅಂತೇಳಿ ಈ ಒಂದು ಅರ್ಥಪೂರ್ಣ ಶಾಬ್ದಿಕ ಕಲಿಕೆ ಹೇಳ್ತದೆ. ಇನ್ನು ಗೆಸ್ಟಾಲ್ಟ್ ಕಲಿಕೆಯನ್ನು ಪ್ರತಿಪಾದನೆ ಮಾಡಿದವರು ಕೋಫ್ಕಾ, ಕ್ವೈಲರ್ ಮತ್ತು ವರ್ತಿಮೇರ್ ಅನ್ನುವಂಥ ಪ್ರತಿಪಾದಕರು ಈ ಗೆಸ್ಟಾಲ್ಟ್ ಕಲಿಕೆಯ ಬಗ್ಗೆ ಹೇಳ್ತಾರೆ. ಈ ಗೆಸ್ಟಾಲ್ಟ್ ಕಲಿಕೆ ಅನ್ನುವಂಥದ್ದು ಇದನ್ನು ಸಮಸ್ಯೆ ಪರಿಹಾರ ಕಲಿಕೆ ಅಂತ ಕರಿಬೋದು. ಕಲಿಕೆಯನ್ನು ಇಡಿಯಿಂದ ಬಿಡಿವರೆಗೆ, ಬಿಡಿಯಿಂದ ಇಡಿಯವರೆಗೆ ಕಲಿಬಹುದು ಅನ್ನುವಂಥದ್ದನ್ನು ಅದು ತಿಳಿಸ್ತಾ ಹೋಗುತ್ತೆ. ಇನ್ನು ನಾವು ಪದಸೋಪಾನ ಕಲಿಕೆ, ಈ ಪದಸೋಪಾನ ಕಲಿಕೆಯನ್ನು ರಾಬರ್ಟ್ ಎಂ ಗಾಗ್ನೆ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಇದು ಸರಪಳಿ ಕಲಿಕೆ ಅಂತಲೂ ಕೂಡ ಹೆಸರನ್ನು ಹೊಂದಿದೆ. ಈ ಒಂದು ಕಲಿಕೆ ವಿಭಿನ್ನ ರೀತಿಯ ಕಲಿಕೆಗಳು ಇಲ್ಲಿ ಲಭ್ಯವಾಗ್ತವೆ. ಅವು ಅನುಕ್ರಮವಾಗಿ ಸಾಗಬೇಕು. ಅನುಕ್ರಮವಾಗಿ ಸಾಗಿದಾಗ ಆ ಕಲಿಕಾರ್ಥಿ ತನ್ನ ಕಲಿಕೆಯಲ್ಲಿ ಯಶಸ್ವಿ ಆಗ್ಬೋದು ಅನ್ನುವಂಥದ್ದನ್ನು ಈ ಪದಸೋಪಾನ ಕಲಿಕೆ ಹೇಳ್ತದೆ. ರಾಬರ್ಟ್ ಎಂ ಗಾಗ್ನೆ ಅವರು ಈ ಪದಸೋಪಾನ ಕಲಿಕೆಯ ಬಗ್ಗೆ ವ್ಯಾಖ್ಯಾನವನ್ನು ಮತ್ತು ಆ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇನ್ನು ಕ್ರಮಾನುಗತ ಕಲಿಕೆ, ಈ ಕ್ರಮಾನುಗತ ಕಲಿಕೆಯನ್ನು BF ಸ್ಕಿನ್ನರ್ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇಲ್ಲಿ ಕಲಿಕಾರರಿಗೆ ಕಲಿಯಬೇಕಾದ ವಿಷಯವನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ನೀಡುವಂಥ ಕಲಿಕೆ. ಇದು ಪ್ರಸ್ತುತ ಟೀಚಿಂಗ್ ಮೆಷಿನ್ಗಳು ಇದೇ ವಿಧಾನವನ್ನು ಬಳಸ್ತವೆ. ಮೋಸ್ಟ್ಲಿ ಇಲ್ಲಿ ಕಲಿಕಾಕಾರರು ಕಲಿಯಬೇಕಾದಂಥ ವಿಷಯಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ನೀಡುತ್ತೆ ಈ ಒಂದು ಕ್ರಮಾನುಗತ ಕಲಿಕೆ. ಈ ಕ್ರಮಾನುಗತ ಕಲಿಕೆಯನ್ನು BF ಸ್ಕಿನ್ನರ್ ಪ್ರತಿಪಾದನೆ ಮಾಡಿದ್ದಾರೆ. ಇದಿಷ್ಟು ಕಲಿಕಾ ಸಿದ್ಧಾಂತಗಳು ಅಥವಾ ಪದ್ಧತಿಗಳು, ಅದನ್ನು ಪ್ರತಿಪಾದಿಸಿದ ಪ್ರತಿಪಾದಕರು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.